The distance of Neptune and Saturn from the Sun are nearly 10 power 13 meters and 10 power 12 meters respectively. Assuming that they move in circular orbits, their periodic times will be in the ratio. Periodic times in the ratio ಅಂತ ಕೇಳ್ತಿದ್ದಾರೆ. ನಮ್ಗೇನು ಗೊತ್ತು? ಟಿ ಸ್ಕ್ವಯರ್ ಈಸ್ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್ ಅಂತ ಗೊತ್ತು. ಇದು ಯಾವುದರಿಂದ ನಿಮಗೆ ಗೊತ್ತು? ಕೆಪ್ಲರ್ಸ್ ಲಾ ಇಂದ. ಆಯ್ತಾ? ಸೊ ಟೈಮ್ ಪೀರಿಯಡ್ ಆಫ್ ದ ನೆಪ್ಚ್ಯೂನ್ ರೇಷಿಯೋ ಕೇಳಿದರೆ ಸ್ಕ್ವಯರ್ ಡಿವೈಡೆಡ್ ಬೈ ದಿ ಟೈಮ್ ಪೀರಿಯಡ್ ಆಫ್ ದಿ ಸ್ಯಾಟರ್ನ್ ಸ್ಕ್ವಯರ್ ವಿಲ್ ಬಿ ಈಕ್ವಲ್ ಟು ಆರ್ ಕ್ಯೂಬ್ ತಾನೆ. ಸೊ ಅವಾಗ ಇದೇನಾಗುತ್ತೆ? ಆರ್ ಎನ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಎಸ್. ಸೊ ಇದು ಆರ್ ಎನ್ ಪ್ಲಸ್ ಆರ್ ಎನ್ ಬೈ ಆರ್ ಎಸ್ ಹೋಲ್ ಕ್ಯೂಬ್ ಅಂತಾನೆ ಇಟ್ಕೊಳ್ಳೋಣ. ಇಟ್ಕೊಂಡ್ರೆ ನನಗೆ ಇದ್ರದ್ದು ಗೊತ್ತು. ನನಗೆ ಟೈಮ್ ಪೀರಿಯಡ್ ಅಲ್ಲಿ ಕೇಳಿಲ್ಲ, ಬಟ್ ರೇಡಿಯಸ್ಸು ಡಿಸ್ಟೆನ್ಸ್ ಕೊಟ್ಬಿಡಿಯಾರ ನಮಗೆ. ಸೊ ಅದ್ರ ಗೊತ್ತು ನಮಗೆ. 10 power 13 ಡಿವೈಡೆಡ್ ಬೈ 10 power 14 ಹೋಲ್ ಕ್ಯೂಬ್ ಆಯಿತು. ಸೊ ಇದೇನಾಯಿತು? ಈ 12 ಮೇಲ್ಗಡೆ ಹೋದರೆ 13 ಮೈನಸ್ 12 10 ಆಗಿಬಿಡುತ್ತೆ. ಅವಾಗ ಇದೇನಾಗುತ್ತೆ? 10 ಕ್ಯೂಬ್ ಅಂತ ಆಯಿತು. 10 ಕ್ಯೂಬನ್ನು ನಾನೆಂತ ಬರ್ಕೋತೀನಿ? 100 ಇಂಟು 10 ಅಂತ ಬರ್ಕೋತೀನಿ. ಯಾಕೆ? ನಿಮಗೆ ಗೊತ್ತಾಗುತ್ತೆ ಶಾರ್ಟ್ಲಿ. ಸೊ ಇಲ್ಲಿ ಟಿ ಎನ್ ಡಿವೈಡೆಡ್ ಬೈ ಟಿ ಎಸ್ ಹೋಲ್ ಸ್ಕ್ವಯರ್ ವಿಲ್ ಬಿ ಈಕ್ವಲ್ ಟು, ನೋಡಿ ಇದ್ರದ್ದು ಸ್ಕ್ವಯರ್ನ ಬರೆಯೋದಾದರೆ ಇಲ್ಲಿ ನೋಡಿ, ಇದನ್ನ 10√10 ಹೋಲ್ ಸ್ಕ್ವಯರ್ ಅಂತ ಬರೀಬೋದಾ? ಇದನ್ನು ನಾವು 10 ಸ್ಕ್ವೇರ್ ನೋಡಿ, ಇದನ್ನು ತಿರ್ಗಾ ನೀವೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಇದೇ ವ್ಯಾಲ್ಯೂ ಬರುತ್ತೆ ಇಲ್ಲಿ. ಸೊ ಇದನ್ನ ಈ ಥರ ಬರ್ಕೋಬೋದು. ಸೊ ಇವಾಗ ಏನಾಯಿತು? ಇದ್ರದ್ದು ಸ್ಕ್ವೇರ್ ರೂಟು ಟಿ ಎನ್ ಡಿವೈಡೆಡ್ ಬೈ ಟಿ ಎಸ್ ಸ್ಕ್ವೇರ್ ರೂಟ್ ಆಫ್ 10√10 ಹೋಲ್ ಸ್ಕ್ವೇರ್. ಈ ಸ್ಕ್ವೇರ್ಗೆ ಈ ರೂಟ್ ಕ್ಯಾನ್ಸಲ್ ಆಯಿತು. ಆನ್ಸರ್ ಈಸ್ 10√10 ಆಯಿತು. ಇಲ್ಲಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ತುಂಬ ಜನ ಆನ್ಸರ್ ಕೊಟ್ಟಿದ್ದೀರಾ ಅನ್ಕೊಂಡಿದ್ದೀನಿ. ತುಂಬ ಜನ ಡಿ ಕೊಟ್ಟಿದ್ದೀರಾ. ಓ ಯಾಕೆ ನೀವು ಇಲ್ಲೇ ನಿಲ್ಲಿಸ್ಬಿಟ್ರಿ ಇದನ್ನ ಅಲ್ವಾ? ಇಲ್ಲಿ 1000 ಅಂತ ಮಾಡಿ ನಿಲ್ಲಿಸ್ಬಿಟ್ರಿ. ಹಂಗಲ್ಲ ಅಲ್ವಾ? ಇಲ್ಲಿ ಸ್ಕ್ವಯರ್ ಇದೆ. ನನಗೆ ಟೈಮ್ ಪೀರಿಯಡ್ ಅಂದರೆ ಟೀನೇ ಕಂಡುಹಿಡಿಬೇಕು. ನೋಡಿ ಕರೆಕ್ಟಾಗಿ ಮಾಡಿದ್ದೀರಾ, ಏನೂ ತಪ್ಪಿಲ್ಲ ನೀವು ಮಾಡಿರೋದ್ರಲ್ಲಿ. ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಬೇಕಾಗಿತ್ತು. ನಿಮ್ಮನ್ನ ಆ ಥರದ್ದೊಂದು ಹಳ್ಳಕ್ಕೆ ತಳ್ಳಕ್ಕೋಸ್ಕರನೇ ಈ ಥರ ಒಂದು ಆಪ್ಷನ್ ಕೊಟ್ಟಿರೋದು. ಅದಕ್ಕೆ ಅಂಥ ಹಳ್ಳಕ್ಕೆ ಬೀಳಬಾರ್ದು, ನೀವು ಅಂಥ ಆಪ್ಷನ್ ಸೆಲೆಕ್ಟ್ ಮಾಡಬಾರ್ದು. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ರೆಡಿನಾ ಎಲ್ಲರೂ? ಆನ್ your marks, get set, go. ಓಕೆ ನೋಡಿ, an earth satellite HESS has an orbit of radius which is 4 times that of communication satellite C. The period of revolution of S ಅಂತ ಕೇಳಿದ್ದಾರೆ. ನಾನು 1 ನಿಮಿಷ ಟೈಮ್ ಕೊಡ್ತೀನಿ ನಿಮಗೆ. ಅಷ್ಟರಲ್ಲಿ ನೀವು ಮಾಡಿದ್ರೆ ನನಗೆ ಕರೆಕ್ಟ್ ಆನ್ಸರ್ ಹೇಳಬೇಕು ನೀವು. ಸೊ ಟೈಮ್ ಪೀರಿಯಡ್ ಆಫ್ ದಿ ಕಮ್ಯುನಿಕೇಶನ್ ಸ್ಯಾಟಲೈಟ್ ಎಷ್ಟು? 1 ದಿನ, 1 ಡೇ ಅಲ್ವಾ? ಅದೇ ಥರ ಟೈಮ್ ಪೀರಿಯಡ್ ಆಫ್ ದಿ ಅರ್ತ್ ಸ್ಯಾಟಲೈಟ್ ಟಿ ಎಸ್ ಅದು ನನಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. ಬಟ್ ನನಗೇನು ಗೊತ್ತು? ಟೈಮ್ ಪೀರಿಯಡ್ ಆಫ್ ದಿ ಸ್ಯಾಟಲೈಟ್ ಓಕೆ ಟು ದಿ ಕಮ್ಯುನಿಕೇಶನ್ ಸ್ಯಾಟಲೈಟ್ ಇಸ್ ಈಕ್ವಲ್ ಟು ಆರ್ ಎಸ್ ಡಿವೈಡೆಡ್ ಬೈ ಆರ್ ಸಿ ಹೋಲ್ ಟು ದಿ ಪವರ್ ಆಫ್ 3/2. ಯಾಕೆ 3/2 ಬಂತು? ಇಲ್ಲಿ ಇದ್ರದ್ದು ರೂಟ್ ತೊಗೊಳ್ಳೋದಿಲ್ಲ ನಾನು. ಟಿ ಎಸ್ ಬೈ ಟಿ ಸಿ ಹೋಲ್ ಸ್ಕ್ವೇರ್ ತೊಗೋಬೇಕಾಯಿತು ಅಲ್ವಾ? ಅದ್ರ ಬದಲು ಅದರದ್ದು ರೂಟ್ ತೊಗೊಂಡಿದ್ದೀನಿ. ರೂಟ್ ಅಂದರೆ ಏನು? ಹೋಲ್ ಟು ದಿ ಪವರ್ ಆಫ್ ಹಾಫ್ ಅಂತ. ಸೊ ಕ್ಯೂಬ್ ಇದ್ದೇ ಇತ್ತು. ಸೊ 3/2 ಆಯಿತು. ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಟಿ ಎಸ್ ಬೈ ಟಿ ಸಿ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಆರ್ ಎಸ್ ಬೈ ಆರ್ ಸಿ ಹೋಲ್ ಕ್ಯೂಬ್ ಅಂತ ಇರುತ್ತೆ. ಈ ಸ್ಕ್ವೇರ್ನ ತೆಗಿಬೇಕು ಅಂದ್ರೆ ನಾನು ಏನು ಮಾಡಬೇಕು? ಇದಕ್ಕೊಂದು ಸ್ಕ್ವೇರ್ ರೂಟ್ ಹಾಕಬೇಕು. ಆ ಸ್ಕ್ವೇರ್ ರೂಟ್ ಬೇಡಪ್ಪ, ಇನ್ ಟರ್ಮ್ಸ್ ಆಫ್ ಇದನ್ನ ಪವರ್ಸ್ ಬರೆಯೋಣ ಅಂದರೆ ಆರ್ ಎಸ್ ಡಿವೈಡೆಡ್ ಬೈ ಆರ್ ಸಿ ಹೋಲ್ ಟು ದಿ ಪವರ್ ಆಫ್ 3 ಹೋಲ್ ಟು ದಿ ಪವರ್ ಆಫ್ ಹಾಫ್ ಆಯಿತು. ಸೊ ಹಾಗಾಗಿ 3/2 ಆಗ್ಬಿಡುತ್ತೆ ಅಲ್ಲಿ. ಅದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇದು ಎಷ್ಟು ಅಂತ ಕೊಟ್ಟಿದ್ದಾರೆ ನಮಗೆ. ಎಷ್ಟು ಕೊಟ್ಟಿದ್ದಾರೆ? 4 ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ 4 ಟು ದಿ ಪವರ್ ಆಫ್ 3/2 ಅಂದ್ರೆ ಅರ್ಥ ಏನು? ಕ್ಯೂಬ್ ರೂಟ್ ಆಫ್ 4 ಸ್ಕ್ವೇರ್ ಅಂತ ಅರ್ಥ. ಇರಲಿ, ಟಿ ಎಸ್ ವಿಲ್ ಬಿ ಈಕ್ವಲ್ ಟು ಟಿ ಸಿ ಇಂಟು 4 ಟು ದಿ ಪವರ್ ಆಫ್ 3/2. ಇದನ್ನು ಮಾಡಿ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? ಏನು ಆನ್ಸರ್ ಕೊಟ್ಟಿದ್ದಾರೆ? ತುಂಬ ಜನ ಬಿ ಕೊಟ್ಟಿದ್ದೀರಾ. ದಟ್ಸ್ ಅ ಪರ್ಫೆಕ್ಟ್ ಆನ್ಸರ್. 8 ಡೇಸ್ ಬರುತ್ತೆ. ವೆರಿ ಗುಡ್. ಯಾರು ಬಿ ಕೊಟ್ಟಿದ್ದೀರಾ? ವೆರಿ ಗುಡ್, ಕೀಪ್ ಇಟ್ ಅಪ್. ಓಕೆ, ಸೊ 2 ಪ್ರಾಬ್ಲಮ್ಸ್ ಆಗಿದೆ. ನೆಕ್ಸ್ಟ್ ಹೋಗೋಣ. ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕ್ಲಿಯರ್ ಆಗು ಕಾಣ್ತಿದ್ಯಾ? ದೊಡ್ಡದಾಗೆ ಬರೀತಿದ್ದೀನಿ. ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ನನಗೆ ಜ್ಞಾಪಕ ಇದೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಎ ಪ್ಲಾನೆಟ್
is revolving around the sun in an elliptical orbit as shown in the figure. At which point kinetic energy will be maximum ಅಂತ ಕೇಳಿದ್ದಾರೆ. ನೋಡಿ, ಯೋಚನೆ ಮಾಡಿ, ಒಂದು ನಿಮಿಷ ಸಮಯ ಕೊಡ್ತೀನಿ, ನೀವೇ ಸಾಲ್ವ್ ಮಾಡಿ ನನಗೆ ಆನ್ಸರ್ ಹೇಳಿ. ಸೊ ಆ ಆಬ್ಜೆಕ್ಟಲ್ಲಿ 4 ಪೊಸಿಷನ್ ಕೊಟ್ಟಿದ್ದಾರೆ. P1, P2, P3, P4 4 ಪೊಸಿಷನ್ ಕೊಟ್ಟಿದ್ದಾರೆ. ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಕೇಳಿದ್ದಾರೆ. ಕೈನೆಟಿಕ್ ಎನರ್ಜಿ ಎಲ್ಲಿ ಜಾಸ್ತಿ ಇರುತ್ತೆ? ಆಕ್ಚುಲಿ ತುಂಬ ಯೋಚನೆ ಮಾಡೋದೇನು ಬೇಡ, ನಾನು ಪ್ರಾಬ್ಲಮೆಟಿಕ್ ತೋರಿಸ್ತೀನಿ. ಹಾಂ, ತುಂಬ ಜನ ಆಪ್ಷನ್ ಡಿ ಕೊಟ್ಟಿದ್ದೀರಾ, ಬಟ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಯಾಕೆ ಅಂತ ಕೂಡ ಗೊತ್ತಾ? ಯಾಕೆ ಅಂದರೆ ನೋಡಿ, ಇದು ಸುತ್ತಾ ಇದೆ, ಭೂಮಿ ಸುತ್ತಾ ಇದೆ. ಹಾಗಾಗಿ ಇದ್ರದ್ದು ಆಂಗ್ಯುಲರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಂಗ್ಯುಲರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಆಂಗ್ಯುಲರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಇದನ್ನ ನೆಕ್ಸ್ಟ್ ಚಾಪ್ಟರ್ ರೊಟೇಷನಲ್ ಮೆಕ್ಯಾನಿಕ್ಸ್ ಅಲ್ಲಿ ಡೀಟೇಲ್ ಆಗಿ ತಿಳ್ಕೊತೀರಾ. ಬಟ್ ಸ್ಟಿಲ್ ನಿಮ್ಗೆ ಇದು ಗೊತ್ತಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಡೈರೆಕ್ಟಾಗಿ ಬರೀತಿದ್ದೀನಿ. I1 is the moment of inertia, omega is the angular velocity, I1 omega 1 is equal to I2 omega 2. ಸೊ ಈ ಐ ಏನಿದೆ ಅದನ್ನ mr1 ಸ್ಕ್ವೇರ್, ನಿಮಗೆ ಗೊತ್ತಿರುತ್ತೆ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದಿ ಬಾಡಿ. ಓಕೆ, ಒಮೆಗಾ 1 is equal to mr2 ಸ್ಕ್ವೇರ್ ಒಮೆಗಾ 2 ಅಂತ ಬರೀಬೋದು ನಾ ಇದನ್ನ. ಸೊ ಈಗೇನಾಯ್ತು, ಎರಡೂ ಕಡೆ ಎಮ್ ಇದೆ, ಕ್ಯಾನ್ಸಲ್ ಮಾಡ್ಕೊಳ್ಳಿ. r1 ಸ್ಕ್ವೇರ್ ಒಮೆಗಾ 1 is equal to r2 ಸ್ಕ್ವೇರ್ ಒಮೆಗಾ 2 ಅಂತ ಆಗುತ್ತೆ. ನನಗೆ ಇಲ್ಲಿ ನೋಡಿ, ಅಟ್ ಪಾಯಿಂಟ್ P4 ಈ ಜಾಗದಲ್ಲಿ ಆಯ್ತಾ, ದ ವ್ಯಾಲ್ಯೂ ಆಫ್ ಆರ್ ಈಸ್ ಮಿನಿಮಮ್. ನೋಡಿ, ಆರ್ ಕಮ್ಮಿ ಆಯಿತು, ಈ ಆರ್ ವ್ಯಾಲ್ಯೂ ಕಮ್ಮಿ ಆಗೋಯ್ತು. ಸೊ ಕಮ್ಮಿ ಆದರೆ ಏನಾಗುತ್ತೆ, ವೆಲಾಸಿಟಿ ಜಾಸ್ತಿ ಆಗುತ್ತೆ. ದೇರ್ ಫಾರ್ ಕೈನೆಟಿಕ್ ಎನರ್ಜಿ ಏನು ಫಾರ್ಮುಲಾ, ಹಾಫ್ ಎಮ್ ವಿ ಸ್ಕ್ವಯರ್ ಅಲ್ವಾ. ಸೊ ನಾನು ಲೀನಿಯರ್ ವೆಲಾಸಿಟಿ ಈಸ್ ಆರ್ ಟೈಮ್ಸ್ ಒಮೆಗಾ ಅಂತ ಗೊತ್ತು ನನಗೆ. ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ದಟ್ ವೆಲಾಸಿಟಿ ವಿಲ್ ಬಿ ಮ್ಯಾಕ್ಸಿಮಮ್ ದೇರ್ ಬಿಕಾಸ್ ರೇಡಿಯಸ್ ಹಸ್ ಡಿಕ್ರೀಸ್ಡ್ ಅಂಡ್ ದೇರ್ ಫಾರ್ ಕೈನೆಟಿಕ್ ಎನರ್ಜಿ ಈಸ್ ಮ್ಯಾಕ್ಸಿಮಮ್ ಆ ಜಾಗದಲ್ಲಿ. ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಕ್ಲಿಯರ್ ಆಗಿದೆಯಾ ಐಡಿಯಾ? ಓಕೆ, ಶಲ್ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್? ಓಕೆ, ವೆರಿ ಗುಡ್. ಇವತ್ತೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಓಕೆ, ದ ಮಾಸ್ ಆಫ್ ಮೂನ್ ಈಸ್ 1/81th. ಆಯ್ತಾ, ಇದು ಟಿ ಎಚ್, ಇದು ಇಲ್ಲಿ ಕಾಣ್ತಿಲ್ಲ ಅಂತಂದ್ರೆ ನಾನು ಬೇಕಾದ್ರೆ ನಿಮ್ಗೆ ಅದನ್ನ ಬರ್ದ್ಬಿಡ್ತೀನಿ. ಈ ಪರ್ಟಿಕ್ಯುಲರ್ ಪಾರ್ಟು ಟಿ ಹೆಚ್ ಆಗಬೇಕು. ಆಯ್ತಾ, ಆಫ್ ಮಾಸ್ ಆಫ್ ಅರ್ತ್ ಅಂಡ್ ಜಿ ಆನ್ 1/6th ಆಫ್ ಜಿ ಆನ್ ಅರ್ತ್. ದ ರೇಷಿಯೋ ಆಫ್ ಮೂನ್ ಟು ಅರ್ತ್ ರೇಡಿಯೈ ಅಂತ ಕೇಳಿದ್ದಾರೆ ಇಲ್ಲಿ. ಆಯ್ತಾ, ಸೊ ಕೊಟ್ಟಿರೋದೇನು ಅದನ್ನ ನೋಡ್ಕೊಳ್ಳೋಣ ನಿಮಗೆ ಫಸ್ಟು. ಓಕೆ, ದಿಸ್ ಈಸ್ ಮಾಸ್ ಆಫ್ ಅರ್ತ್ ಡಿವೈಡೆಡ್ ಬೈ 80. ಇದು ಆಕ್ಸಲರೇಷನ್ ಟು ಗ್ರಾವಿಟಿ ಆನ್ ಅರ್ತ್ ಡಿವೈಡೆಡ್ ಬೈ 6th ಅಲ್ವಾ, ಹಂಗೆ ಕೊಟ್ಟಿದ್ದಾರೆ. ಇವಾಗ ನಮ್ಗೇನು ಗೊತ್ತು, ಸ್ಮಾಲ್ ಜಿ ಈಸ್ ಈಕ್ವಲ್ ಟು ಜಿ ಎಮ್ ಬೈ ಆರ್ ಸ್ಕ್ವೇರ್ ಅಂತ ಗೊತ್ತು ನನಗೆ. ಸ್ಮಾಲ್ ಜಿಗೂ ಕ್ಯಾಪಿಟಲ್ ಜಿಗೂ ಇರುವ ರಿಲೇಷನ್ ಇದು. ಸೊ ಹಾಗಾಗಿ ನಾನೇನು ಬರೀಬೋದು, ಜಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಜಿ ಎಮ್ ಅಂತ ಬರೀಬೋದು. ಸೊ ಇವಾಗ ಇದನ್ನೇ ಬರೆಯೋದಾದರೆ ಜಿ ಎಮ್ ಎಮ್ ಈಸ್ ಈಕ್ವಲ್ ಟು ಜಿ ಇ ಆರ್ ಎಮ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಬರ್ಕೊಂಡ್ರೆ ಈಗ ಇದ್ರದ್ದು ರೇಷಿಯೋ ಕಂಡಿಡಿರಿ. ಆರ್ ಎಮ್ ಡಿವೈಡೆಡ್ ಬೈ ಆರ್ ಇ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಮ್ ಎಮ್ ಡಿವೈಡೆಡ್ ಬೈ ಎಮ್ ಇ ಇಂಟು ಜಿ ಇ ಡಿವೈಡೆಡ್ ಬೈ ಜಿ ಎಮ್ ಅಂತ ಆಯಿತು. ಇದ್ರದ್ದು ನಮಗೆ ಗೊತ್ತಿದೆ ಎಷ್ಟು, 1/81 ಇಂಟು 6 ಇದೆಷ್ಟಾಯಿತು, ಸ್ಕ್ವೇರ್ ರೂಟ್ ಆಫ್ 2 ಡಿವೈಡೆಡ್ ಬೈ 27. ಸೊ ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಆಯಿತಾ, ನಿಮಗೆ ಇನ್ನೂ ಒಂದ್ರದ್ದು ಫಾರ್ಮುಲಾ ಬೇಕು ಅನ್ನೋದಾದರೆ ಬರದೇ ಬಿಟ್ಟಿರ್ತೀನಿ ಇಲ್ಲಿ. ಇದು ಒಂದ್ರದ್ದು ಜಿ ಎಮ್ ಇ ಇಸ್ ಈಕ್ವಲ್ ಟು ಜಿ ಇ
ಆರ್ ಇ ಸ್ಕ್ವೇರ್, ಇಲ್ಲಿ ಜಿ ಇಲ್ಲಿ ಇ ಬರ್ದಿದ್ನಾ, ಇಲ್ಲಿ ಎಮ್. ಓಕೆ, ನೌ ಇಟ್ಸ್ ಕ್ಲಿಯರ್. ಓಕೆ, ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಶಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್? ಹೋಗೋಣ. ತುಂಬ ಜನ ಆನ್ಸರ್ ಏನು ಕೊಟ್ಟಿದ್ರು? ಸಿ ಕೊಟ್ಟಿದ್ರಾ? ಓಕೆ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ವೆರಿ ಗುಡ್, ಇವತ್ತು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ನೀವು. If the distance between the sun and earth is increased by 3 times, then the attraction between the two will be. ರಿಮೆಂಬರ್, ನಾನು ಹೇಳಿದ್ದೆ ನಿಮಗೆ ಪರ್ಸೆಂಟೇಜ್ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು, ಆಯ್ತಾ? ಇರಲಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡೋಣ. ಒಂದು ನಿಮಿಷ ಕಾಯ್ತೀನಿ ನಾನು, ನೀವೇನು ಆನ್ಸರ್ ಹೇಳ್ತೀರಾ ನೋಡೋಣ, ಆಮೇಲೆ ಅಲ್ಲಿ ಗೋ ಟು ದಿ ಕರೆಕ್ಟ್ ಆನ್ಸರ್. ನೀವು ಕೊಟ್ಟಿರೋದು ಕರೆಕ್ಟ್ ಆನ್ಸರ್ ಇರ್ಬೋದು, ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಿಲ್ಲಿ, ಅಲ್ವಾ? ನೋಡಿ, ಸಣ್ಣ ಅರ್ಥಗೆ ಡಿಸ್ಟೆನ್ಸ್ ಇವಾಗ ಎಷ್ಟಿದೆ? 210 ಸನ್ಗಳನ್ನು ಜೋಡಿಸ್ಕೊಂಡೋದ್ರೆ ಎಷ್ಟು ಡಿಸ್ಟೆನ್ಸ್ ಬರುತ್ತೋ ಅಷ್ಟು ಡಿಸ್ಟೆನ್ಸ್ ಅಲ್ಲಿದೆ. ಆಪ್ಷನ್ ಓಕೆ, ತುಂಬ ಜನ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಕೊಟ್ಟಿದ್ದೀರಾ. ಯಾಕೆ ಅಂತ ಗೊತ್ತಿಲ್ಲ ನನಗೆ, ಬಟ್ ನೋಡೋಣ ಆನ್ಸರ್ ಏನು ಅಂತ. ಓಕೆ, ನನಗೇನು ಗೊತ್ತು? ಎಫ್ ಈಸ್ ಜಿ m1 m2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಗೊತ್ತು. ಇವಾಗ ಆ ಚೇಂಜ್, ಆ ಫೋರ್ಸ್ ಚೇಂಜ್ ಆಗಿದೆ ಯಾವುದರಿಂದ? ಡಿಸ್ಟೆನ್ಸ್ ಜಾಸ್ತಿ ಮಾಡಿರೋದ್ರಿಂದ. ಅದು ಎಷ್ಟಾಗತ್ತೆ ಅದನ್ನು ನೋಡೋಣ. ಎಷ್ಟು ಜಾಸ್ತಿ ಮಾಡಿದ್ದೀವಿ? ಇಷ್ಟು ಜಾಸ್ತಿ ಮಾಡಿದ್ದೀವಿ ನಾವು, ವಿಚ್ ಈಸ್ ಈಕ್ವಲ್ ಟು ಎಫ್ ಬೈ 9. ಅದಕ್ಕೂ ಇದಕ್ಕೂ ಇರುವಂಥ ಡಿಫ್ರೆನ್ಸು. ದೇರ್ ಫೋರ್ ಪರ್ಸಂಟೇಜ್ ಡಿಕ್ರೀಸ್. ನೋಡಿ, ನಾನು ಅವಾಗ ಕೊಟ್ಟರು ಫಾರ್ಮುಲಾ, ಈ ಫಾರ್ಮುಲಾ ಇನ್ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಎಫ್ ಮೈನಸ್ ಎಫ್ ಡ್ಯಾಶ್ ಡಿವೈಡೆಡ್ ಬೈ ಎಫ್ ಇಂಟು 100. ಒಂಥರ ರಿಲೇಟಿವ್ ಎರರ್ ಕ್ಯಾಲ್ಕುಲೇಟ್ ಮಾಡೋ ಥರ. ರಿಲೇಟಿವ್ ಎರರ್ ಅಲ್ಲ, ಇದೆಷ್ಟಾಗುತ್ತೆ? 8/9 ಆಯಿತು ಇಂಟು 100. ಇಟ್ ಇಸ್ ವೆರಿ ಸಿಂಪಲ್, 89%. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೀವು ಅವಾಗಲೇ ಫಾರ್ಮುಲಾ ಬರ್ಕೊಂಡಿದ್ರೆ ಅದರಲ್ಲಿ ಕ್ಲಿಯರ್ ಆಗಿರುತ್ತೆ. ಅಲ್ಲಿ ನಾನು ಜಿನಲ್ಲಿ ಕೊಟ್ಟಿದ್ದೆ, ಇಲ್ಲಿ ಎಫ್ ಅಲ್ಲಿ ಮಾಡಿದ್ದೀನಿ, ಅಷ್ಟೇ ಡಿಫ್ರೆನ್ಸು. ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಎಲ್ಲ ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ಪ್ರಾಬ್ಲಮ್ ನಂಬರ್ 6. ಎ ಬಾಡಿ ವೇಯ್ಸ್ 63 kg on the surface of the earth. Its weight on the surface of Mars will be 1/9 the mass of the earth. Radius of the earth is 1/2 radius of the earth. ಸೊ ಎರಡು ಡಿಫ್ರೆನ್ಸ್ ಇದೆ. ಹಾಗಾಗಿ ನಾವು ಮಾರ್ಸ್ ಮೇಲೆ ಆ 63 kg ಬಾಡಿ ಎಷ್ಟಿರುತ್ತೆ ಅಂತ ಹೇಳಬೇಕು. ಫಸ್ಟ್ ಆಫ್ ಆಲ್ ಕಮ್ಮಿ ಇರುತ್ತಾ ಜಾಸ್ತಿ ಇರುತ್ತಾ ಯೋಚನೆ ಮಾಡಿ. ನೋಡಿ, ಎಲ್ಲ ಆಪ್ಷನ್ಸು ಕಮ್ಮಿ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಕಮ್ಮಿನೇ ಇರಬೇಕು. ಎಷ್ಟು ಕಮ್ಮಿ ಇರುತ್ತೆ ಅಂತಲೇ ನಾವು ಯೋಚನೆ ಮಾಡಬೇಕಾಗಿರೋದು. ಇಲ್ಲೂ ಅಷ್ಟೇ, ಈ ಗ್ರಾವಿಟೇಷನ್ ಲೆಸನಲ್ಲಿ ಎಲ್ಲ ಕ್ವಶನ್ಸ್ ಡೈರೆಕ್ಟ್ ಆಗಿರುತ್ತೆ. ಇದನ್ನು ಡೆಫಿನೆಟಾಗಿ ನೀವು ಅಟೆಂಡ್ ಮಾಡಬೇಕು. ಫಾರ್ಮುಲಾ ಕರೆಕ್ಟಾಗಿ ಬರ್ಕೊಂಡ್ರೆ ನಿಮ್ಗೆ ಆಪ್ಷನ್ನು ಕರೆಕ್ಟಾಗಿ ಸಿಗುತ್ತೆ. ಆಪ್ಷನ್ ಎ ತುಂಬ ಜನ ಕೊಟ್ಟಿದ್ದೀರಾ, ಬಟ್ ಅದಲ್ಲ. ಇಲ್ಲಿ ನಾನು ಬರಿತೀನಿ ನೋಡಿ. ವೆಯ್ಟ್ ಆನ್ ಮಾರ್ಸ್ ವಿಲ್ ಬಿ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅಲ್ವಾ? ದಟ್ ವಿಲ್ ಬಿ ಈಕ್ವಲ್ ಟು GMEM ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್. ಅದೇ ಥರ ನಿಮಗೆ ಓಕೆ, ದಿಸ್ ಈಸ್ ಈಕ್ವಲ್ ಟು ಇದು ಆಯಿತಾ? ಸೊ GMM ಇಂಟು ಎಮ್ ಡಿವೈಡೆಡ್ ಬೈ RM ಸ್ಕ್ವೇರ್. ಓಕೆ, ಅವ್ರು ಏನು ಕೊಟ್ಟಿದ್ದಾರೆ? ನಮಗೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂದರೆ, ವೆಯ್ಟ್ ಆನ್ ದಿ ಮಾರ್ಸ್ ಈಸ್ ದಿಸ್ ಮಚ್ ಟೈಮ್ಸ್ ದಿ ವೆಯ್ಟ್ ಆನ್ ದಿ ಅರ್ತ್. ಈ 4/9 ಎಲ್ಲಿಂದ ಬಂತು ನೋಡಿ? ಮಾಸ್ ಆಫ್ ದಿ ಅರ್ತ್ಗೆ 1/9 ಇದೆ, ರೇಡಿಯಸ್ಸು 1/2 ಇದೆ, ರೇಡಿಯಸ್ ಸ್ಕ್ವೇರ್ ಆಗುತ್ತೆ, ದೇರ್ ಫೋರ್ 1/4 ಆಯಿತು. ದೇರ್ ಫೋರ್ 4/9 ಆಯಿತು. 1/9 ಬೈ 1/4 ಆಗುತ್ತೆ, ದೇರ್ ಫೋರ್ 4/9 ಆಗುತ್ತೆ. ಅದನ್ನು ಕರೆಕ್ಟಾಗಿ ಗಮನಿಸಿ. ಸೊ ಇದೆಷ್ಟು ಕೊಟ್ಬಿಡ್ಯಾರ ಇವರು? 4/9 ಇಂಟು ದಟ್ ವೆಯ್ಟ್ ಇಸ್ 63. ಎಷ್ಟಾಯಿತು? 28 kg. ಡೈರೆಕ್ಟಾಗಿ ಆನ್ಸರ್ ಸಿಕ್ಬಿಡ್ತು, ಆಯಿತಾ? ನೋಡಿ, ಹೀಗೆ ಮಾಡಿದ್ರು ಹಂಗೆ ಕಂಟಿನ್ಯೂ ಮಾಡ್ಕೊಂಡೋದ್ರು ಸಿಗುತ್ತೆ. ಇದು ಶಾರ್ಟ್ಕಟ್ ಮೆಥಡ್. ಇದು
ಆಯಿತಾ. ಇದು ಶಾರ್ಟ್ಕಟ್ ಮೆಥಡು. ಡೈರೆಕ್ಟಾಗಿ ಹಿಂಗೆ ಮಾಡಿ ನೋಡೋಣ ನೋಡಿ, ಅದು ಹಂಗೆ ಸಿಗುತ್ತೆ. ಡಿವೈಡೆಡ್ ಬೈ ಡಬಲ್ ಇ, ದಿಸ್ ಇಸ್ ಈಕ್ವಲ್ ಟು ಎಮ್ ಡಿವೈಡೆಡ್ ಬೈ ಆರ್ ಎಮ್ ಸ್ಕ್ವೇರ್ ಇಂಟು ಆರ್ ಇ ಸ್ಕ್ವೇರ್ divided by me. So this is equal to mm divided by me into re divided by rm whole square. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದರದ್ದು 1/9 ದಿ ಮಾಸ್ ಆಫ್ ದಿ ಅರ್ತ್ ಇಂಟು 1/2 ದಿ ಸ್ಕ್ವೇರ್ ಆಫ್ ದಟ್. ಸೊ ಇದು ಕೂಡ 4/9 ಬಂತು. ಆಯಿತಾ. ನೀವು ಡೈರೆಕ್ಟಾಗಿ ಹಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಈ ಜಾಗದಲ್ಲಿ ಅಂದರೆ ಇಲ್ಲಿಂದ ಹಂಗೆ ಮಾಡ್ಬೋದು. ಓಕೆ, ಅದೇ ಶಾರ್ಟ್ಕಟ್ ಮೆಥಡಲ್ಲಿ ತೋರಿಸಿದ್ದೀನಿ. ಇಲ್ಲಾಂದರೆ ಇನ್ನೂ 2 ಸ್ಟೆಪ್ ಇದೆ. ಬೋತ್ ವಿಲ್ ಗಿವ್ ಯು ದಿ ಸೇಮ್ ಆನ್ಸರ್. ಓಕೆ, ಫ್ರಾಕ್ಷನ್ಸ್ ಏನಾದರೂ ಸ್ವಲ್ಪ ಚೇಂಜ್ ಇದ್ದರೆ ಆವಾಗ ನನ್ನ ಪ್ರಕಾರ ಈ ಥರ ಮೆಥಡ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಇಫ್ ದ ಫ್ರಾಕ್ಷನ್ಸ್ ಆರ್ ವೆರಿ ಸಿಂಪಲ್, ಆವಾಗ ಈ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿ, ನಿಮಗೆ ಬೇಗ ಆನ್ಸರ್ ಬಂದ್ಬಿಡುತ್ತೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ 28 kg. ಸೊ ಭೂಮಿ ಮೇಲೆ 63 kg ವೆಯ್ ಮಾಡುವಂಥ ಆಬ್ಜೆಕ್ಟು ಮಾರ್ಸ್ ಮೇಲೆ 28 kg ಅಷ್ಟೇ ವೆಯ್ ಮಾಡುತ್ತೆ. ನೀವು ಯಾರು 63 kg ಇದ್ದೀರಾ ನೀವೆಲ್ಲ ನೋಡಿ ನಿಮ್ಮದು ವೆಯ್ಟ್ ಗೊತ್ತಾಗಿದೆ. ಅದೇ ಥರ ನಿಮ್ಮ ವೆಯ್ಟ್ ಪ್ರಕಾರ ನೀವೆಲ್ಲ ಮಾರ್ಸ್ ಮೇಲೆ ಹೋದರೆ ಎಷ್ಟೆಷ್ಟು ಆಗ್ತೀರಾ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ವಿಲ್ ಗೋ ಟು ದಿ ನೆಕ್ಸ್ಟ್ ಆಪ್ಷನ್. ಓಕೆ, ದಿ ಮಾಸ್ ಅಂಡ್ ಡಯಾಮೀಟರ್ ಆಫ್ ಎ ಪ್ಲಾನೆಟ್ ಹ್ಯಾವ್ ಟ್ವೈಸ್ ದಿ ವ್ಯಾಲ್ಯೂ ಆಫ್ ಕರೆಸ್ಪಾಂಡಿಂಗ್ ಪ್ಯಾರಾಮೀಟರ್ಸ್ ಆಫ್ ಅರ್ತ್. ಭೂಮಿ ಮೇಲೆ ಏನಿದೆಯೋ ಅದಕ್ಕಿಂತ 2 ಪಟ್ಟು ಜಾಸ್ತಿ ಇದೆ. ಆವಾಗ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದಿ ಸರ್ಫೇಸ್ ಆಫ್ ದಿ ಪ್ಲಾನೆಟ್ ಈಸ್, ಆ ಪ್ಲಾನೆಟ್ ಮೇಲೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನು. ನಿಮ್ಮ ಆನ್ಸರ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನೀವು ಮಾಡಿದ ತಕ್ಷಣ ನಾನು ಮಾಡ್ತೀನಿ. ಆಪ್ಷನ್ ಸೇಮ್ ಪ್ರೀವಿಯಸ್ ಜಿ ಇಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಯೂಸ್ ಮಾಡ್ಕೊಳ್ಳಿ. ತುಂಬ ಜನ ಎ ಕೊಟ್ಟಿದ್ದೀರಾ. ಓಕೆ, ನಂಗೆ ಅರ್ಥ ಆಗುತ್ತೆ ಏನಕ್ಕೆ ಕೊಟ್ಟಿರ್ತೀರಾ ಅಂತ. ಇಂಟು 2 ಮಾಡಿದ್ದೀರಾ. ಸಿ ಇಸ್ ನಾಟ್ ದಿ ಕರೆಕ್ಟ್ ಆಪ್ಷನ್. ಓಕೆ, ಅದು ಏನು ಮಾಡಿದ್ದೀರಾ ಅಂತ ಗೊತ್ತಾಗ್ತಿದೆ ನನಗೆ. ಬಟ್ ನೋಡಿ, ದ ಚೇಂಜ್ ಇನ್ ದ ಆಕ್ಸಲರೇಷನ್ ಟು ಗ್ರಾವಿಟಿ ವಿಲ್ ಬಿ ಈಕ್ವಲ್ ಟು ದಿಸ್ ಡಿವೈಡೆಡ್ ಬೈ ದಿ ಆಕ್ಚುಯಲ್ ಮಾಸ್ ರೇಡಿಯಸ್ ಡಿವೈಡೆಡ್ ಬೈ ಚೇಂಜ್ ಇನ್ ದ ರೇಡಿಯಸ್ ಹೋಲ್ ಸ್ಕ್ವೇರ್. ಈ ಫಾರ್ಮುಲಾನ ನಾಪ್ಕ ಇಟ್ಕೊಳ್ಳಿ. ಇವಾಗ ನಾನೇನು ಮಾಡ್ತಿದ್ದೀನಿ ನೋಡ್ಕೊಳ್ಳಿ. ಜಿ ಎಮ್ ಚೇಂಜ್ ಎಷ್ಟಾಗಿದೆ? ಟ್ವೈಸ್ ಆಗಿದೆ. ಮೊದಲು ಇಷ್ಟಿತ್ತು. ರೇಡಿಯಸ್ ಏನಾಗಿದೆ? ಟ್ವೈಸ್ ಆಗಿದೆ. ಇದು 2 ಟೈಮ್ಸ್ ಆರ್ ಆಯಿತು ಹೋಲ್ ಸ್ಕ್ವೇರ್. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 1/2 ಬರುತ್ತೆ ನಿಮಗೆ. ಸೊ ಜಿ ಡ್ಯಾಶ್ is equal to g divided by 2. G dash by g is this. So this will be 9.8 divided by 2, which is simply 4.9 meter per second square. So option B is the correct answer. ಇವಾಗ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಏನು ಡೌಟ್ ಇಲ್ಲ ಅಂತ ಅನ್ಸುತ್ತೆ. ಓಕೆ ನೋಡಿ, ಎಲ್ಲ ಪ್ರಾಬ್ಲಮ್ಸ್ ಕೂಡ ಅಷ್ಟೇ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಪ್ರಾಬ್ಲಮ್ಸು. ಪ್ರೀವಿಯಸ್ ಇಯರ್ಸಲ್ಲೂ ಇದೇ ಥರ ಕೊಟ್ಟಿದ್ದಾರೆ. ನಿಮ್ಗೆ ಇದನ್ನು ಸಾಲ್ವ್ ಮಾಡೋಕ್ಕೆ ಏನೂ ಕಷ್ಟ ಆಗಲ್ಲ. ಐಡಿಯಾ ಕ್ಲಿಯರಾಗಿ ಗೊತ್ತಾಗಿದ್ರೆ ಸಾಕು. ಓಕೆ ನೋಡಿ, 2 ಸ್ಟೆಪ್ಪಲ್ಲಿ ಆನ್ಸರ್ಸ್ ಬರ್ತಾ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಹೋಗೋಣ. ದಿ ವ್ಯಾಲ್ಯೂ ಆಫ್ ಜಿ ಅಟ್ ಎ ಸರ್ಟನ್ ಹೈಟ್ ಅಬೌವ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಈಸ್ 16% ಆಫ್ ಇಟ್ಸ್ ವ್ಯಾಲ್ಯೂ ಆನ್ ದಿ ಸರ್ಫೇಸ್. ದಿ ಹೈಟ್ ಈಸ್ ಅಂತ ಕೇಳಿದ್ದಾರೆ. ಹೈಟ್ ಕಂಡುಹಿಡಿಬೇಕು ನಿಮಗೆ. ಓಕೆ, ಸೇಮ್ ಐಡಿಯಾ. ನೋಡೋಣ, ನೀವು ಬೇಗ ಮಾಡಿ. ನಾನು 1 ನಿಮಿಷ ವೆಯ್ಟ್ ಮಾಡ್ತೀನಿ. ಕರೆಕ್ಟ್ ಆನ್ಸರ್ ಹೇಳಿ ನೋಡೋಣ. ಇಲ್ಲಿ ರೇಡಿಯಸ್ಸು ಮತ್ತು ಇದ್ರದ್ದು ಮಾತ್ರ ಕೇಳಿದ್ದಾರೆ. ಸೊ ಹಾಗಾಗಿ ಮಿಕ್ಕಿದ ಟರ್ಮ್ಸ್ ಎಲ್ಲ ಇದಕ್ಕೆ ಬರಲ್ಲ. ನೀವು ಮಿಕ್ಕಿದ ಟರ್ಮ್ಸ್ನೆಲ್ಲ ಏನು ಯೂಸ್ ಮಾಡ್ಕೋಬೇಕಾಗಿಲ್ಲ. ಜಿ ತುಂಬ ಜನ ಕೊಟ್ಟಿದ್ದೀರಾ. ವೆರಿ ಗುಡ್, ದಟ್ಸ್ ಅ ಕರೆಕ್ಟ್ ಆನ್ಸರ್. ಬಟ್ ಯಾವ ಥರ ಅಂತ ನೋಡೋದಾದರೆ, ದ ಚೇಂಜ್ ಇನ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ 16% ಆಫ್ ಜಿ ಅಂತ ಕೊಟ್ಟಿದ್ದಾರೆ. ಸೊ ಹಂಗಂದ್ರೆ ಅರ್ಥ ಏನು? 16g ಡಿವೈಡೆಡ್ ಬೈ 100 ಅಂತ ಅರ್ಥ. ಸರಿ, ಅದನ್ನು ಹಂಗೆ ಇಟ್ಕೊಳ್ಳೋಣ. ಸೊ ಹಾಗಾಗಿ ಇದರ ರೇಷಿಯೋ ಕಂಡುಹಿಡಿಯೋದಾದರೆ ಜಿ ಡ್ಯಾಶ್ ಬೈ ಜಿ ಈಸ್ 16/100 ಅಂತ ಗೊತ್ತು. ಬಟ್ ಇದಕ್ಕೂ ಮತ್ತೆ ರೇಡಿಯಸ್ ಮತ್ತೆ ಇದಕ್ಕೆ ಇರೋ ರಿಲೇಷನ್ ಏನಪ್ಪ ಅಂತಂದ್ರೆ, ಇಲ್ಲಿ ನೋಡಿ,
ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್. ಆರ್ ಸ್ಕ್ವೇರ್ ಇದ್ದಿದ್ದು ಆರ್ ಪ್ಲಸ್ ಹೆಚ್ ಸ್ಕ್ವೇರ್ ಆಗಿದೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 16 ಡಿವೈಡೆಡ್ ಬೈ 100 ಅಂತ ಗೊತ್ತಾಯ್ತು ನನಗೆ. ಸೊ ಇದ್ರ ಸ್ಕ್ವೇರ್ ರೂಟ್ ಕಂಡಿದ್ರೆ ನೋಡಿ, ತುಂಬಾ ಸಿಂಪಲ್ ಆಗಿ ಎಲ್ಲ ಸ್ಕ್ವೇರ್ ರೂಟ್ ಇರೋ ನಂಬರ್ಸ್ ಇದೆ. ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಬೈ ಆರ್ ಪ್ಲಸ್ ಎಸ್ ಹೋಲ್ ಸ್ಕ್ವೇರ್ ಇತ್ತು. ಆರ್ ಬೈ ಆರ್ ಸ್ಕ್ವೇರ್ ರೂಟ್ ಆಫ್ ದಿಸ್. ಸೊ 16 ಸ್ಕ್ವೇರ್ ರೂಟ್ 4, ಇದ್ರದ್ದು 10. ಸೊ 4/10. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡ್ಬೋದಾ? ಓಕೆ, ಸಿಂಪ್ಲಿಫೈ ಮಾಡ್ಬೋದಾ ಅಂದ್ರೆ ಇದ್ರದ್ದು ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕಲ್ವಾ ನಾವು. ಸೊ ಇದು ಮೇಲ್ಗಡೆ ಹೋಗುತ್ತೆ. ಸೊ ಇಟ್ ವಿಲ್ ಬಿ ಇನ್ ದಿ ಫಾರಮ್, ಸಾರಿ ಈ ಫಾರಮ್ ಅಲ್ಲಿರಲ್ಲ ಅಲ್ಲಿ, ಸಾರಿ ಇಟ್ ವಿಲ್ ಬಿ ಆರ್ ಪ್ಲಸ್ ಹೆಚ್ ಡಿವೈಡೆಡ್ ಬೈ ಆರ್ ಫಾರಮ್ ಅಲ್ಲಿರುತ್ತೆ. ಅವಾಗ ಇದ್ರ ವ್ಯಾಲ್ಯೂ 5/2 ಆಗಿರುತ್ತೆ. ಸೊ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಹೆಚ್ ಬೈ ಆರ್ ವಿಲ್ ಬಿ ಈಕ್ವಲ್ ಟು 3 ಡಿವೈಡೆಡ್ ಬೈ 2 ಅಂತ ಕೂಡ ಮಾಡ್ಕೋಬೋದು ನೀವು. ಅವಾಗ ಹೆಚ್ ವ್ಯಾಲ್ಯೂ ಏನಾಗುತ್ತೆ, ಆರ್ ಇಂಟು 3/2. ಆರ್ ಗೊತ್ತು ನಮಗೆ ಎಷ್ಟು, 6300 ಕಿಲೋಮೀಟರ್ಸ್. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 9450 ಕಿಲೋಮೀಟರ್ಸ್ ಅಂತ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಆರು, ಇಲ್ಲಾಂದ್ರೆ ಆಕ್ಚುಲ್ ಆರ್ ವ್ಯಾಲ್ಯೂ ನಾವೇನು ತಗೋತೀವಿ, ಅಪ್ರಾಕ್ಸಿಮೇಟ್ಲಿ 6400 ಕಿಲೋಮೀಟರ್ಸ್ ಅಂತ ತಗೊಳ್ತೀವಿ ನಾವು. ಇಲ್ಲಿ 6300 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನೇ ತಗೋಬೇಕು. ನಮಗೆ ಜನರಲಿ ಟೆಂಡೆನ್ಸಿ ಇರುತ್ತೆ, ನಮ್ಗೇನು ವ್ಯಾಲ್ಯೂ ಗೊತ್ತೋ, ಏನು ಕೊಟ್ಟಿಲ್ಲ ಅಂದ್ರೆ ನಮಗೆ ಗೊತ್ತಿರೋ ವ್ಯಾಲ್ಯೂ ಕರೆಕ್ಟ್ ವ್ಯಾಲ್ಯೂ ಹಾಕೋಣ. ಅಕಸ್ಮಾತ್ ಅಲ್ಲಿ ಸ್ಪೆಸಿಫೈ ಮಾಡಿದ್ರೆ ಅದೇನು ಸ್ಪೆಸಿಫೈ ಮಾಡಿರ್ತಾರೆ ಅದೇ ವ್ಯಾಲ್ಯೂ ಹಾಕೋಬೇಕು. ಕೆಲವರು ಇದನ್ನ ಸ್ಪೆಸಿಫೈ ಅಂದ್ರೆ ಇದನ್ನೇ ಹಾಕೊಳ್ದೇ ಇದ್ರೆ ನಿಮ್ಗೆ ಅವಾಗ ಆನ್ಸರ್ ತಪ್ಪು ಬರುತ್ತೆ. ಅದಕ್ಕೂ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಇಲ್ಲಿ, ನಾವು ಅದನ್ನೇ ಕರೆಕ್ಟ್ ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಆ ಥರದ್ದೊಂದು ಮಿಸ್ಟೇಕ್ ಮಾಡ್ತೀವಿ. ನೀವು ಆ ಥರ ಮಿಸ್ಟೇಕ್ ಮಾಡಬೇಡಿ. ಓಕೆನಾ? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆನಾ? ಹಾ, ತುಂಬ ಇಂಪಾರ್ಟೆಂಟು. ಏನಪ್ಪ ನೋಡಿ, ಕರೆಕ್ಟಾಗಿ ಕ್ವಶನ್ನ ಓದಬೇಕು. ಸೆಲೆಕ್ಟ್ ದಿ ರಾಂಗ್ ಸ್ಟೇಟ್ಮೆಂಟ್ ಅಂತ ಇದೆ. ಇದು ತುಂಬ ಕನ್ಫ್ಯೂಸ್ ಮಾಡೋಕ್ಕೆ ಕೊಡೋದು. ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ, ರಾಂಗ್ ಸ್ಟೇಟ್ಮೆಂಟು. ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕರೆಕ್ಟ್ ಸ್ಟೇಟ್ಮೆಂಟ್ ಓಡ್ತಾ ಇರುತ್ತೆ. ಅದಕ್ಕೆ ವಿರುದ್ಧವಾಗಿರೋದನ್ನು ಯೋಚನೆ ಮಾಡಬೇಕು. ನೋಡಿ, ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಡಿಕ್ರೀಸಸ್. ಆಯ್ತಾ? ವಿ ಗೋ ಡೌನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಟುವರ್ಡ್ಸ್ ಇಸ್ ಸೆಂಟರ್. ಅದು ಕರೆಕ್ಟ್ ಆಪ್ಷನ್ನು, ಹಾಗಾಗಿ ಅದು ರಾಂಗ್ ಆಪ್ಷನ್ ಅಲ್ಲ. ವಿ ಗೋ ಅಪ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಅದು ಕೂಡ ಕರೆಕ್ಟ್ ಆಪ್ಷನ್ನು. ಸೊ ಹಾಗಾಗಿ ಅದನ್ನು ನಾವು ತಗೊಳ್ಳೋ ಹಾಗಿಲ್ಲ. ಓಕೆ, ವಿ ಗೋ ಫ್ರಮ್ ಪೋಲ್ಸ್ ಟು ಇಕ್ವೇಟರ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಡಿಕ್ರೀಸ್ ಆಗುತ್ತಾ ಅಂತ ಕೇಳ್ತಾರೆ, ಆಗಲ್ಲ. ನಿಮಗೆ ಗೊತ್ತದು. ದ ರೊಟೇಷನ್ ವೆಲಾಸಿಟಿ ಆಫ್ ದ ಅರ್ತ್ ಈಸ್ ಇನ್ಕ್ರೀಸ್ಡ್, ಅದು ಕರೆಕ್ಟ್ ಇದು. ಆದರೆ ಥರ್ಡ್ ಆಪ್ಷನ್ ಸಿ ನೋಡ್ಕೊಳ್ಳಿ, ವ್ಯಾಲ್ಯೂ ಆಫ್ ಜಿ ಏನಾಗುತ್ತೆ, ಇಟ್ ವಿಲ್ ಡಿಕ್ರೀಸ್ ವೆನ್ ವಿ ಗೋ ಫ್ರಮ್ ಪೋಲ್ ಟು ಈಕ್ವೇಟರ್. ನಾನು ಈಗ ತಾನೇ ಮುಂಚೆ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮಗೆ, ಈಕ್ವೇಟರ್ ಹತ್ರ ರೇಡಿಯಸ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಅರ್ತ್ ರೊಟೇಷನ್ ಆಗಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಆಕ್ಸಿಸ್, ಈ ಡಿಸ್ಟೆನ್ಸ್ ಏನಾಯಿತು ಅದು ಕಮ್ಮಿ ಆಯಿತು, ಈ ಡಿಸ್ಟೆನ್ಸ್ ಏನಾಯಿತು ಅದು ಜಾಸ್ತಿ ಆಯಿತು. ಓಕೆ, ಸೊ ನಮ್ಗೇನು ಗೊತ್ತು, ಆರ್ ಇ ಈಸ್ ಗ್ರೇಟರ್ ದ್ಯಾನ್ ಆರ್ ಪಿ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದಿ ರಾಂಗ್ ಸ್ಟೇಟ್ಮೆಂಟ್, ವಿಚ್ ಇಸ್ ದಿ ಅದರ್ ವೇ ಆಫ್ ಇಟ್. ಓಕೆ, ಸರಿ. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಇದನ್ನು ನೀವು ಗ್ಯಾರಂಟಿ ನನಗಿನ್ನ ಮುಂಚೆ ಮಾಡಲೇಬೇಕು, ಯಾಕಂದರೆ ಇದನ್ನು ಆಲ್ರೆಡಿ ತುಂಬ ಸತಿ ತೋರಿಸ್ಬಿಟ್ಟಿದ್ದೀನಿ. ದ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಡೆಪ್ತ್ 32 ಕಿಲೋಮೀಟರ್ಸ್ ಬಿಲೋ ದಿ ಸರ್ಫೇಸ್ ಆಫ್ ದಿ ಅರ್ತ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಆರ್ ವ್ಯಾಲ್ಯೂ 6400 ಕಿಲೋಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪರ್ಸೆಂಟೇಜ್ ಕೇಳ್ತಿದ್ದಾರೆ, ಸೊ ಸಿಂಪಲ್ ಆಗಿ ಮಾಡಿ. ಸೊ ಜಿ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಜಿ ಇಂಟು 1 ಮೈನಸ್ 16 ಡಿವೈಡೆಡ್ ಬೈ 6400. ಆಯ್ತಾ? ಇದೆಷ್ಟು ಅಂತ ಕಂಡಿಡ್ಕೊಳ್ಳಿ. ಸೊ ಜಿ ಆ ಕಡೆ ತಗೋಬೋದು. ಸೊ ಹಾಗಾಗಿ ಅದು ಜಿ ಮೈನಸ್ ಡಿ ಡ್ಯಾಶ್ ಅಂತ ಆಗುತ್ತೆ. ಓಕೆ, ಸೊ ಇದು ಎಷ್ಟಾಗುತ್ತಪ್ಪ ಅಂದರೆ 399/400 ಜಿ ಅಂತ ಆಗುತ್ತೆ. ಸೊ ಜಿ ಮೈನಸ್ ಜಿ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು 1/400 ಟೈಮ್ಸ್ ಜಿ ಆಯಿತು, ವಿಚ್ ಇಸ್ 2. ದಿಸ್ ಇಸ್ ಜಸ್ಟ್ ಲೈಕ್ 1 ಡಿವೈಡೆಡ್ ಬೈ 4 ಆಯಿತಾ. 2.5 × 10⁻³ ಜಿ ಆಯಿತು. ಸೊ ಪರ್ಸೆಂಟೇಜ್ ಕೇಳಿದರೆ ಜಿ ಮೈನಸ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಜಿ ಇಂಟು 100. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ.
10 power minus 3g minus 3g into 100 divided by g, which is 2.5. acceleration to gravity ನ 10 ಅಂತ ತಗೊಂಡ್ರೆ ಸೊ ನಿಮಗೆ 0.25% ಬಂತು. ದಟ್ ಈಸ್ ದಿ ಕರೆಕ್ಟ್ ಆಪ್ಷನ್. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ನಿಮ್ಮ ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಇದೇ ಆನ್ಸರ್ ಸಿಗುತ್ತೆ. ತುಂಬ ಜನಕ್ಕೂ ಇದೇ ಆನ್ಸರ್ ಬಂದಿದೆ ಅಂದ್ಕೊಂಡಿದ್ದೀನಿ. ದೆನ್ ವಿಲ್ ಗೋ ಟು ದಿ ನೆಕ್ಸ್ಟ್ ಆಪ್ಷನ್. ದೆನ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್. So, if g is the acceleration due to gravity on the surface of the earth and r is the radius of the earth, then the gravitational potential on the surface of the earth ಅಂತ ಕೇಳಿದ್ದಾರೆ. gravitational potential on the surface of the earth ಡೈರೆಕ್ಟ್ ಆಗಿ ಬರೀಬೇಕು. ಏನು? g is equal to gm divided by r square. gravitational potential ನಾ ಹೇಳಿದ್ದೆ ಮೈನಸ್ gm divided by r square. potential ಎನರ್ಜಿ ಅಲ್ಲ, ಪೊಟೆನ್ಷಿಯಲ್. ಆಯ್ತಾ? ಬಟ್ ಇಲ್ಲೊಂದೇ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಓಕೆ, ಇಂಟು ಎಲ್ಲಿ ಅಟ್ ದ ರೇಡಿಯಸ್ ಅಂತ ಕೇಳಿದ್ದಾರೆ. ದೇರ್ ಫೋರ್ ಮೈನಸ್ ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟು ಆರ್. ಡಮಾರ್ ಡಿಶುಮ್ ಹೋಯ್ತದು. ಸೊ ಏನು ಬಿತ್ತು? ಮೈನಸ್ ಜಿ ಆರ್ ಅಷ್ಟು ಸಿಗುತ್ತೆ ನಿಮಗೆ. ಓಕೆ, ಯಾಕೆಂದರೆ ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಏನು? ಜಿ ಅಲ್ವಾ? ಸೊ ಮೈನಸ್ ಜಿ ಇಂಟು ಆರ್ ಅಂತ ಆಯಿತು. ಓಕೆ, ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ, ಒಂದೇ ಸ್ಟೆಪ್ಪಲ್ಲಿದೆ, ಬಟ್ ಕನ್ಫ್ಯೂಸಿಂಗ್ ಆಗಿರುತ್ತೆ. ಮೈನಸ್ ಜಿ ಆರ್ ಸ್ಕ್ವೇರು, ಜಿ ಆರ್ ಸ್ಕ್ವೇರು, ಜಿ ಆರ್ ಅಂತೆಲ್ಲ ಇದೆ. ನಾವು ಪೊಟೆನ್ಷಿಯಲ್ ಎನರ್ಜಿ ನೆಗೆಟಿವ್ ಅನ್ನೋದು ಮರ್ತೋಗ್ಬಿಟ್ರೆ ಕೂಡ ಇಲ್ಲಿ ಒಂದು ಮಾರ್ಕ್ ಹೊಟ್ಟೋಗುತ್ತೆ. ಆಯಿತಾ? ಸೊ ತುಂಬ ಸಿಂಪಲ್ಲು, ಬಟ್ ಟ್ರಿಕ್ಕಿ ಆಗಿರುತ್ತೆ ಅಷ್ಟೇ. ಓಕೆ, ಸ್ವಲ್ಪ ಯೋಚನೆ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ನಿಮ್ಗೆ ತುಂಬ ಜನ ಇದನ್ನೇ ಆಪ್ಷನ್ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನೇನು. ವೆರಿ ಗುಡ್, ಕೀಪ್ ಇಟ್ ಅಪ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಐ ಆಮ್ ಶ್ಯೂರ್ ಯು ಆರ್ ಆಲ್ ಎಂಜಾಯಿಂಗ್ ದಿಸ್ ಅಲ್ವಾ? ಎಂಜಾಯಿಂಗಾ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ದ ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಬಾಡಿ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದಿ ಸೆಂಟರ್ ಆಫ್ ದಿ ಅರ್ತ್ ಈಸ್ ಯು. ವಾಟ್ ವಿಲ್ ಬಿ ಇಟ್ಸ್ ವೆಯ್ಟ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದಿ ಸೆಂಟರ್ ಆಫ್ ದಿ ಅರ್ತ್? ಓಕೆ, ಇದಕ್ಕೂ ಫಾರ್ಮುಲಾ ಕೊಟ್ಟಿದ್ದೆ ನಾನು, ಬಟ್ ಬೇರೆ ಥರನೂ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡೋಣ ನೀವೇನು ಮಾಡ್ತೀರಾ ಅಂತ. ಪೊಟೆನ್ಷಿಯಲ್ ಎನರ್ಜಿ ಕೇಳಿದರೆ, ದೇರ್ ಫಾರ್ ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಅಂತ ಆಗುತ್ತೆ ಅಲ್ವಾ? ಸೊ ಆಗ ಜಿ ಎಮ್ ಏನಾಗುತ್ತೆ? ಜಿ ಎಮ್ ಮಾತ್ರ ಉಳಿಸ್ಕೊಂಡ್ರೆ ಯು ಆರ್ ಡಿವೈಡೆಡ್ ಬೈ ಎಮ್ ಅಂತ ಆಯ್ತು. ಸೊ ವೆಯ್ಟ್ ಅಟ್ ಅ ಡಿಸ್ಟೆನ್ಸ್ ಆರ್ ವಿಲ್ ಬಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅಲ್ವಾ? ಬರೀರಿ, ವೆಯ್ಟ್ ಅಟ್ ಎ ಡಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ. ನಮ್ಗೆ ಗೊತ್ತೇ ಗೊತ್ತು. ಸೊ ಈಗ ಏನು ಮಾಡಬೇಕು ನಾವು? ಈ ಜಿ ವ್ಯಾಲ್ಯೂಗೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ, ಎಮ್ ಇಂಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಮಾಡ್ತೀವಿ. ಬಟ್ ಇಲ್ಲಿ ಜಿ ಎಮ್ ಕೂಡ ವ್ಯಾಲ್ಯೂ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಎಮ್ ಇಂಟು ಯು ಆರ್ ಡಿವೈಡ್ ಬೈ ಸ್ಮಾಲ್ ಎಮ್ ಇಂಟು 1/r ಸ್ಕ್ವೇರ್ ಆಯಿತು. ನೋಡಿ, ಇದೆರಡು ಎಮ್ಮು ಕ್ಯಾನ್ಸಲ್ ಆಗುತ್ತೆ, ಡಮಾರ್ ಡಿಶುಮ್ ಕ್ಯಾನ್ಸಲ್ ಮಾಡಿ. ಸೊ ಯು ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಆಯಿತು. ಸೊ ಯು ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಎಲ್ರಿಗೂ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಈ ಥರನೇ ತುಂಬ ಸಿಂಪಲ್ ಆಗಿರುತ್ತೆ. ನೀವು ಜಸ್ಟ್ ಒಂದು ಸತಿ ಯೋಚನೆ ಮಾಡಬೇಕಷ್ಟೇ. ಮಾಡಿದ್ರೆ ಆಪ್ಷನ್ಸ್ ಮಾಡೋದು ಏನೂ ಕಷ್ಟ ಆಗಲ್ಲ. ಓಕೆ, ಫೈನ್. ಸೊ ಶಲ್ ವಿ ಕಂಟಿನ್ಯೂ? ವೆರಿ ಗುಡ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೀವು ಯೋಚನೆ ಮಾಡಿ ಇದಕ್ಕೆ ಆನ್ಸರ್ ಮಾಡಬೇಕು. ನಾನು ವೆಯ್ಟ್ ಮಾಡ್ತೀನಿ. ದ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ವೆನ್ ಎ ಬಾಡಿ ಆಫ್ ಮಾಸ್ ಎಮ್ ಈಸ್ ರೈಸ್ ಟು ಎ ಹೈಟ್ ಎನ್ ಆರ್. ಎಚ್ ಏನಾಗುತ್ತೆ ಇಲ್ಲಿ? ಎನ್ ಟೈಮ್ಸ್ ಆರ್ ಆಗುತ್ತೆ. ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಫ್ರಮ್ ದಿ ಅರ್ತ್ ಸರ್ಫೇಸ್ ಅಂತ ಕೇಳಿದ್ದಾರೆ. ಆಯಿತಾ? ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಆನ್ಸರ್ ಹೇಳಬೇಕು ನೀವು. ತುಂಬ ಸಿಂಪಲ್ ಆಗಿದೆ ಇದು. ಮುಂಚೆ ಒಂದ್ಸರಿ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಕೇಳಿದ್ರು ಇದನ್ನು. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರು, ಬಟ್ ನೀಟಾಗಿ ವರ್ಕೌಟು ಮಾಡ್ಬೋದು, ಏನೂ ತಪ್ಪಾಗಬಾರ್ದು ಅನ್ನೋದಾದರೆ. ಒಂದು 4-5 ಸ್ಟೆಪ್ಪಲ್ಲಿ ವರ್ಕೌಟ್ ಆಗುತ್ತೆ. ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ. ಓಕೆ
ಆಪ್ಷನ್ ಎ ಮತ್ತು ಡಿ ಅಂತ ಕೊಟ್ಟಿದ್ದೀರಾ. ಡಿ ಅಂತ ಕೊಟ್ಟಿದ್ರೆ ದಟ್ ಇಸ್ ದಿ ಕರೆಕ್ಟ್ ಆಪ್ಷನ್. ಬಿ ಕೊಟ್ಟಿದ್ದೀರಾ ತುಂಬ ಜನ. ನೋಡಿ, ಎ ಮತ್ತು ಬಿ ಕೊಟ್ಟಿದ್ದೀರಾ, ಡಿ ಇಸ್ ದಿ ಕರೆಕ್ಟ್ ಆಪ್ಷನ್. ನನಗೆ ಗೊತ್ತು ನಿಮ್ಗೊಂದು ವೈಲ್ಡ್ ಗೆಸ್ ಇರುತ್ತೆ, ನೆಗೆಟಿವ್ ಇರುತ್ತಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಬರುತ್ತೆ ಅನ್ನೋ ತಲೆಯಲ್ಲಿರುತ್ತೆ, ನನಗೆ ಗೊತ್ತು. ಬಟ್ ಇಲ್ಲಿ ಚೇಂಜ್ ಕೇಳ್ತಿದ್ದಾರೆ, ಸೊ ಹಾಗಾಗಿ ಸಮ್ಟೈಮ್ಸ್ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ನೀವು ಕನ್ಸಿಡರ್ ಮಾಡ್ಕೋಬೇಕು. ಸಿಂಪಲ್ ಆಗಿ ವರ್ಕೌಟ್ ಮಾಡೋದಾದ್ರೆ ನೋಡೋಣ. ಹೀಗೆ ಐ ವಿಲ್ ಗೋ ಇನ್ ಡೀಟೇಲ್. ಸೊ ಪೊಟೆನ್ಷಿಯಲ್ ಎನರ್ಜಿ is equal to what? Gmm divided by R. ಕರೆಕ್ಟಾ? ಇಲ್ಲಿ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕೇಳಿದ್ದಾರೆ. ಸೊ E2 ಅಥವಾ PE2 ಮೈನಸ್ PE1 ಅಂತ ತಗೋಣ. ಇದನ್ನು ಹಂಗೆ ತಗೊಂಡ್ರೆ ಮೈನಸ್ GMM ಡಿವೈಡೆಡ್ ಬೈ R ಪ್ಲಸ್ ಹೆಚ್ ಜಾಗದಲ್ಲಿ ಏನಿದೆ n ಟೈಮ್ಸ್ R ಇದೆ. ಸೊ ಇದ್ರದ್ದು ಮೈನಸ್, ರಿಮೆಂಬರ್ ಈ ಮೈನಸ್ಗೂ ಇಲ್ಲಿ ಬರೆಯುವ ಇನ್ನೊಂದು ಮೈನಸ್ಗೂ ವ್ಯತ್ಯಾಸ ಇದೆ. ಇದು ಪೊಟೆನ್ಷಿಯಲ್ ಎನರ್ಜಿನ ಡಿಪಿಕ್ಟ್ ಮಾಡೋದು, ಇದು ಫಾರ್ಮುಲಾದ ಮೈನಸ್, ಅದು GMM ಡಿವೈಡೆಡ್ ಬೈ R ಅಂತ ಆಯಿತು. ಸೊ ಈಗ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋದಾದರೆ GMM ಡಿವೈಡೆಡ್ ಬೈ R, ಇದನ್ನು ಈ ಕಡೆ ಬರ್ಕೊಂಡ್ರೆ ಮೈನಸ್ GMM ಡಿವೈಡೆಡ್ ಬೈ R ಇಂಟು n+1. R ಕಾಮನ್ ತೊಗೊಂಡಿದ್ದೀನಿ ಆಚೆ. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋದಾದ್ರೆ ಡಿನಾಮಿನೇಟರ್ಸಲ್ಲಿ R ಇದೆ ಕಾಮನ್ನು. ಸೊ GMM ಡಿವೈಡೆಡ್ ಬೈ R ಆಚೆ ತಗೊಳ್ಳಿ, 1 ಮೈನಸ್ 1 ಬೈ n+1 ಅಂತ ಆಯಿತು. ಸೊ ಈಗ ಇದರದ್ದು ಬೈನಾಮಿಯಲ್ ಥಿಯರಮ್ ಯೂಸ್ ಮಾಡಿದ್ರೆ ನೀವು, ಅಥವಾ LCM ತಗೊಳ್ಳಿ ಸಿಂಪಲ್ ಆಗಿ, GMM ಡಿವೈಡೆಡ್ ಬೈ R n+1 ಮೈನಸ್ 1 ಡಿವೈಡೆಡ್ ಬೈ n+1 ಆಯಿತು. +1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, ನಿಮಗೆ GMM ಡಿವೈಡೆಡ್ ಬೈ R ಇಂಟು n ಡಿವೈಡೆಡ್ ಬೈ n-1 ಉಳ್ಕೊಳ್ಳುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಓಕೆ, ಸೊ GM ಡಿವೈಡೆಡ್ ಬೈ ಆರ್ನ ನಾವೇನು ಮಾಡ್ಬೋದು, GR² ಅಂತ ಬರ್ಕೋಬೋದು, ಬಿಕಾಸ್ G ಇಸ್ ಈಕ್ವಲ್ ಟು GM ಡಿವೈಡೆಡ್ ಬೈ R². ಆಯಿತಾ? ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಈ ಕಡೆ ಬರೆದಿರ್ತೀನಿ, GR² ಡಿವೈಡೆಡ್ ಬೈ R ಇಂಟು n ಬೈ n+1. ಇಲ್ಲಿ ಹಿಂಗೆ ಬರ್ದು ನಾನು. ಓಕೆ, ಸಾರಿ, ಇದು n+1 ಇರಬೇಕು. ಓಕೆ, ಸೊ MGR, ಒಂದು ಆರು ಇನ್ನೊಂದು ಆರು ಜೊತೆ ಡಮಾರ್ ಡಿಶುಮ್. ಓಕೆ, ಸೊ MGR ಇಂಟು n ಡಿವೈಡೆಡ್ ಬೈ n+1. therefore ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ತುಂಬ ಸಿಂಪಲ್ ಆಗಿದೆ. ಬಟ್ ಏನು ಅಂದರೆ ಒಂದು ನಿಮಿಷ ಪೂರ್ತಿ 1 ನಿಮಿಷ ಮಾಡಿದ್ರೆ ಆಯಿತು. 1 ನಿಮಿಷ ಏನು ಖರ್ಚಾಗಲ್ಲ, ಇನ್ನೂ ಬೇಗನೆ ಮಾಡ್ಬೋದು ನೀವು. ಓಕೆ, ಎಲ್ರಿಗೂ ಇವಾಗ ಆಪ್ಷನ್ ಕರೆಕ್ಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಓಕೆನಾ? ಓಕೆ. ಇನ್ಫೈನೈಟ್ ನಂಬರ್ ಆಫ್ ಬಾಡೀಸ್ ಈಚ್ ಆಫ್ ಮಾಸ್ 2 kg ಆರ್ ಸಿಚುವೇಟೆಡ್ ಆನ್ x-axis at a distance 1m, 2m, 4m, 8m. ಇದೆಲ್ಲ ಏನು ನೋಡಿ, ಈವನ್ ನಂಬರ್ಸ್ ಆಗ್ತಾ ಇದೆ. ಆಯಿತಾ? ಫ್ರಮ್ ದಿ ಆರಿಜಿನ್ ದ ರಿಸಲ್ಟಿಂಗ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಸಿಸ್ಟಮ್ ಅಟ್ ದ ಆರಿಜಿನ್ ವಿಲ್ ಬಿ ಅಂತ ಕೇಳಿದ್ದಾರೆ. ಸೊ ಪೊಟೆನ್ಷಿಯಲ್ ಈಸ್ ಮೈನಸ್ GM ಡಿವೈಡೆಡ್ ಬೈ R. ಬಟ್ ಇಲ್ಲಿ ಈ GM ಅನ್ನೋದು ಕಾನ್ಸ್ಟೆಂಟ್ ಆಚೆ ತೆಗೆದುಬಿಡೋಣ. ಸೊ ಇಲ್ಲೇನಾಯಿತು, 1/1², 1/2², 4 ಆಯ್ತದು. ಸೊ 1/4². ಸೊ ಈ ಥರನೇ ಮಾಡ್ಕೊಂಡು ಹೋದರೆ ನೀವು, ಓಕೆ. ಸಾರಿ, ನಾನು ಬೇರೆ ಏನೋ ವರ್ಕೌಟ್ ಮಾಡಿಬಿಟ್ಟೆ ಇಲ್ಲಿ. ಸಾರಿ, 1 ಇದಂತರ ಕೊಟ್ಟಿರೋದಲ್ವಾ, ಇದು ಕರೆಕ್ಟು. ಪೊಟೆನ್ಷಿಯಲ್ ಎನರ್ಜಿ ಏನಿದೆ ಆ ಪಾರ್ಟ್ ಕರೆಕ್ಟು. ಓಕೆ, ಬಟ್ ಆಮೇಲೆ ವರ್ಕೌಟ್ ಮಾಡಿದ್ದು ಮಾತ್ರ ಸರಿ ಇಲ್ಲ ಅಷ್ಟೇ. ಓಕೆ, ಮೈನಸ್ GM ಆಚೆ ತಗೋಣ. ಓಕೆ, ಸೊ 1/1 ಪ್ಲಸ್ 1/2, 1/4, ಅದನ್ನು 2² ಅಂತ ಬರೀಬೋದು. ಅದನ್ನು ಬರೆಯೋಕ್ಕೆ ಹೋಗಿ ಹಿಂಗೆಲ್ಲ ಆಗಿದ್ದು ಇರಲಿ. ಅಪ್ ಟು ಇನ್ಫಿನಿಟಿ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಓಕೆ,
ಈಗ ಮಾಸ್ ಎಲ್ಲಾದ್ರದ್ದು ಗೊತ್ತು ನಮಗೆ 2 ಅಂತ ಕೊಟ್ಬಿಡಿಯಾರೆ. ಈಗ 1/1 1/2 ಪ್ಲಸ್ 1/2 ಸ್ಕ್ವೇರ್ ಪ್ಲಸ್ ಸೋ ಆನ್ ಅಪ್ ಟು ಇನ್ಫಿನಿಟಿ. ಇದು ಯಾವ ಥರ ಇದೆ, ಯಾವ ಪ್ರೋಗ್ರೆಷನಲ್ಲಿದೆ? ಜೊಮೆಟ್ರಿಕ್ ಪ್ರೋಗ್ರೆಷನಲ್ಲಿದೆಯಾ ನೋಡಿ. ಇದ್ರೆ ಆನ್ಸರ್ ಏನಾಗುತ್ತೆ ಅಂತ, -2g 1/1 minus 1/2. therefore v is equal to -4 times g ಅಂತ ಆಗುತ್ತೆ. So option D is the correct answer for infinite geometrical progression. Okay, ಇದಕ್ಕೆ ಫಾರ್ಮುಲಾ ಏನೋ, ಸಮ್ ವಿಲ್ ಬಿ, ಬೇಕಾದ್ರೆ ಬರೀತೀನಿ ಇಲ್ಲಿ ನಿಮಗೆ, ಜ್ಞಾಪಕ ಇರಲಿ, ನಿಮಗೆ ಗೊತ್ತಿರುತ್ತೆ. ಸಮ್ ವಿಲ್ ಬಿ ಈಕ್ವಲ್ ಟು ಫಸ್ಟ್ ಟರ್ಮ್ ಡಿವೈಡೆಡ್ ಬೈ 1 ಮೈನಸ್ ಕಾಮನ್ ರೇಷಿಯೋ ಅಲ್ವಾ? ಓಕೆ, ಜ್ಞಾಪಕ ಇರಲಿ ಇದು ನಿಮಗೆ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನಂಗೆ ಗೊತ್ತು ನೀವೆಲ್ಲ ರೆಡಿ ಇದ್ದೀರಾ. ವೆರಿ ಗುಡ್. ವೆರಿ ಸಿಮಿಲರ್ ಕ್ವಶನ್, ನೀವೇ ಕರೆಕ್ಟ್ ಆನ್ಸರ್ ಹೇಳ್ಬೇಕು ನನಗೆ. An infinite number of masses, each of 1 kg, are placed on the positive x-axis at 1 meter, 2 meter, 4 meter, 8 meter from the origin. The value of the gravitational constant at the origin due to this distribution ಅಂತ ಕೇಳಿದ್ವಿ. ಪ್ರೀವಿಯಸ್ ಪ್ರಾಬ್ಲಮ್ ನೋಡಿ, ಈ ಪ್ರಾಬ್ಲಮ್ ಅನ್ನ ನೀಟ್ ಎಕ್ಸಾಮಿನೇಷನ್ ನಲ್ಲಿ 2013 ನಲ್ಲಿ ಕೇಳಿದ್ರು. ಓಕೆ, ಸೊ ಈ ಪ್ರಾಬ್ಲಮ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಅಲ್ಲಿ 1/1 - 2 ಬಂತು. ಇಲ್ಲಿ ಮಾಸಸ್ ಎಲ್ಲ 1 kg, ಅಲ್ಲಿ 2 kg ಇತ್ತು. ಸೊ ಎಮ್ 1 ಆಗೋಗುತ್ತೆ. ಸೊ ಏನಾಗುತ್ತೆ ಕರೆಕ್ಟಾಗಿ ಹೇಳಬೇಕು. E is equal to, ಅಲ್ಲಿ ಪೊಟೆನ್ಷಿಯಲ್ ಕೇಳಿದ್ರು, ಇಲ್ಲಿ ಫೀಲ್ಡ್ ಕೇಳಿದ್ದಾರೆ, ಅಷ್ಟೇ ವ್ಯತ್ಯಾಸ. ಸೊ ಪೊಟೆನ್ಷಿಯಲ್ ವೇರೀಸ್ ಆಸ್ 1/r, ಫೀಲ್ಡ್ ವೇರೀಸ್ ಆಸ್ 1/r ಸ್ಕ್ವೇರ್. ಆ ಡಿಫರೆನ್ಸ್ ಗೊತ್ತಿರ್ಬೇಕು ನಿಮಗೆ. ಆಪ್ಷನ್ ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ಯಾವ್ದು ಹೇಳ್ತಿದ್ದೀರಾ ಅಂತ. ಆಪ್ಷನ್ ಓಕೆ, ತುಂಬ ಜನ ಆಪ್ಷನ್ ಡಿ ಮತ್ತು ಸಿ ಕೊಟ್ಟಿದ್ದೀರಾ. ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ, ಬಟ್ ನೋಡೋಣ. ಈಗ ಇ ವಿಲ್ ಬಿ ಈಕ್ವಲ್ ಟು ಜಿ ಕಾಮನ್ನು 1/r ಸ್ಕ್ವೇರ್ ಅಲ್ವಾ, 1/1 ಸ್ಕ್ವೇರ್ ಪ್ಲಸ್ 1/2 ಸ್ಕ್ವೇರ್ ಪ್ಲಸ್ 1/4 ಸ್ಕ್ವೇರ್, ಸೊ ಪ್ಲಸ್ ಸೊ ಆನ್ ಈ ಥರ ಆಗುತ್ತೆ. ಇರಲಿ. ಸೊ ಇದನ್ನು ನಾವೇನು ಮಾಡ್ಬೋದು, ಜಿ ಇಂಟು 1/1 ಸ್ಕ್ವೇರ್ ಇಸ್ 1, ಇದು 1/4 ಆಯಿತು, ಇದು 1/16, ನೆಕ್ಸ್ಟ್ ಹಂಗೆ 1/64 ಈ ಥರ ಹೋಗುತ್ತೆ. ಸೊ ಇಲ್ಲಿ ಜಿ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಮೈನಸ್ 1/4 ಅಂತ ಆಗುತ್ತೆ ನೋಡಿ. ಸಮ್ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಡಿವೈಡೆಡ್ ಬೈ 1 ಮೈನಸ್ ಕಾಮನ್ ರೇಷಿಯೋ ತಗೊಳ್ಳಿ, ಆಮೇಲೆ ಸಿಂಪ್ಲಿಫೈ ಮಾಡಿದ್ರೆ E is equal to 4/3g ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೀವು ಮೋಸ್ಟ್ಲಿ ಇದನ್ನು ಬರ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಅನ್ಸುತ್ತೆ. ಬೈ ಸಿಂಗಲ್ ಟರ್ಮ್ ಮಾತ್ರ ಬರ್ಕೊಂಡಿರ್ತೀರಾ. ಸೊ ಹಾಗಾಗಿ ಅದಾಗಿರೋ ಸಾಧ್ಯತೆ ಇರುತ್ತೆ. ಅದೊಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ವೆರಿ ಗುಡ್. ಶಲ್ ವಿ ಗೋ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್? Okay, at what height from the Earth's surface will the gravitational potential be -5.12 into 10⁻⁷ joules per kg and acceleration due to gravity 6.4 meter per second square? Average radius ಕೊಟ್ಬಿಡಿಯಾರ ಅವರೇ. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಕಂಡುಹಿಡಿಬೇಕು, ಅಥವಾ ಯಾವ ಡಿಸ್ಟೆನ್ಸ್ ಅಲ್ಲಿ ಅಂತ ಕೇಳಿದ್ದಾರೆ. ಕರೆಕ್ಟು, ಎಸ್. ಅಟ್ ವಾಟ್ ಹೈಟ್ ಈ ಪೊಟೆನ್ಷಿಯಲ್ ಇರುತ್ತೆ ಅಂತ ಕೇಳ್ತಿದ್ದಾರೆ ಅವರು. ಓಕೆ, ತುಂಬ ಸಿಂಪಲ್ಲು.
ಇಲ್ಲಿ ಎರಡು ವಿಷಯ ಇದೆ, ಒಂದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್, ಇಂದು ಗ್ರಾವಿಟೇಷನಲ್ ಆಕ್ಸಲರೇಷನ್. ಅದೆರಡನ್ನು ಈಕ್ವೇಟ್ ಮಾಡ್ಕೋಬೇಕಾಗತ್ತೆ ನೀವು, ಆಯ್ತಾ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ಎ ಪರ್ಟಿಕ್ಯುಲರ್ ಹೈಟ್ ನೋಡೋದಾದ್ರೆ ತುಂಬಾ ಜನ ಆಪ್ಷನ್ಸ್ ಆಲ್ರೆಡಿ ಕಳಿಸಿದ್ದೀರಾ. ಆಪ್ಷನ್ ಬಿ ಕಳಿಸಿದ್ದೀರಾ, ಆಪ್ಷನ್ ಬಿ ಅಲ್ಲ. ಓಕೆ, ಬಟ್ ಗುಡ್, ಐ ವಿಲ್ ಅಪ್ರಿಷಿಯೇಟ್ ಯು ಫಾರ್ ದಿ ಅಟೆಂಪ್ಟ್. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ಎ ಪರ್ಟಿಕ್ಯುಲರ್ ಹೈಟ್ h ವಿಲ್ ಬಿ ಈಕ್ವಲ್ ಟು ಮೈನಸ್ gm ಡಿವೈಡೆಡ್ ಬೈ r ಪ್ಲಸ್ h ಆಯಿತು, ಆಯ್ತಾ. h ಇಸ್ ಈಕ್ವಲ್ ಟು ಅಲ್ಲ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ಎ ಪರ್ಟಿಕ್ಯುಲರ್, ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದರೆ ಮೈನಸ್ 1.5 ಇಂಟು 10⁻7 ಜೂಲ್ ಪರ್ ಕೆ ಜಿ. ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. Gravitational acceleration at a particular height is gm divided by r plus h whole square. ಇದನ್ನ ನೀವು ಈಕ್ವೇಶನ್ 2 ಅಂತ ತಗೊಳ್ಳಿ. ಇದು ಎಷ್ಟು ಕೊಟ್ಬಿಡ್ಯಾರೆ, ಮೈನಸ್ 6.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದು ಕೊಟ್ಬಿಡ್ಯಾರ ನಮಗೆ. ಸೊ ಎರಡೂ ಈಕ್ವೇಶನ್ ಅನ್ನ ನಾವು ಕಂಪೇರ್ ಮಾಡಿದ್ರೆ ನೋಡಿ, 5.12 ಇಂಟು 10⁻⁻7 divided by r plus h will be equal to 6.4. ಅದಕ್ಕೆ r plus h ಎಷ್ಟಾಗತ್ತಪ್ಪ ಅಂದರೆ ದಿಸ್ ಬೈ ದಿಸ್ 5.12 ಇಂಟು 10⁻⁻7 ಡಿವೈಡೆಡ್ ಬೈ 6.4 ಆಯಿತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರ್ತೀನಿ ನಾನು. h ವಿಲ್ ಬಿ ಈಕ್ವಲ್ ಟು ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ಕೊಳ್ಳಿ, r ಪ್ಲಸ್ h. therefore r ಎಷ್ಟು 6,400 ಕಿಲೋಮೀಟರ್ಸ್ ಅಲ್ವಾ, ಅದನ್ನ ಏನಂತ ಬರೀಬೋದು, 10⁻7 ಡಿವೈಡೆಡ್ ಬೈ -7 ಹಾಕದ್ನ ಪ್ಲಸ್ ಇದು, ಆಯ್ತಾ. ಸೊ ಡಿವೈಡೆಡ್ ಬೈ 6.4 ಮೈನಸ್ 6.4 ಇಂಟು 10⁻5 ಎಲ್ಲ ಮೀಟರ್ಸ್ ಅಲ್ಲಿದೆ, ಹಾಗಾಗಿ ಎಲ್ಲ ಮೀಟರ್ಸ್ ಅಲ್ಲಿ ಬರೀತೀನಿ. ದಿಸ್ ಈಸ್ ಈಕ್ವಲ್ ಟು 8 ಇಂಟು 10⁻6 ಮೈನಸ್ 6.4 ಇಂಟು 10⁻6 ಆಯಿತು. ಸೊ ದಿಸ್ ಇಸ್ 1.6 ಇಂಟು 10⁻6. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 1600 ಓಕೆ ಇಂಟು 10⁻3 ಮೀಟರ್ ಅಥವಾ 1600 ಕಿಲೋಮೀಟರ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನಾನು ಮುಂಚೆಯಿಂದನೂ ಹೇಳ್ತಿದ್ದೀನಿ, ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಬೇರೆ ಥರ ಏನೋ ಟ್ರಿಕ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಇರುತ್ತೆ, ಬಟ್ ಅದನ್ನು ಯಾವ ಥರ ತಗೋಬೇಕು ಅಂತ ಗೊತ್ತಿರಬೇಕು. ನೀವು ನೋಡಿದರೆ ತುಂಬ ಪ್ರಾಬ್ಲಮ್ಸ್ ಇಲ್ಲಿ ನಾವು ಮಾಡಿರೋದ್ರಲ್ಲೆಲ್ಲ ಆಲ್ಮೋಸ್ಟ್ ರೇಷಿಯೋ ಪ್ರಪೋರ್ಷನ್ಸ್ ಐಡಿಯಾನೇ ಯೂಸ್ ಮಾಡಿದ್ದೀವಿ ನಾವು. ಓಕೆ, ಟೈಮ್ ಆಗ್ತಿದೆ, ಬಟ್ ಸ್ಟಿಲ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಅಂತ ಅಂದ್ಕೊಳ್ತೀನಿ. 20 ಅಂತ ಅಂದ್ಕೊಂಡಿದ್ವಿ, ವಿ ಆರ್ ವೆರಿ ಕ್ಲೋಸರ್, ಐ ಆಮ್ ವೆರಿ ಹ್ಯಾಪಿ. ಇನ್ನೊಂದು ಪ್ರಾಬ್ಲಮ್ ಮಾಡಿಬಿಡೋಣ. ಓಕೆ, ಲಾಸ್ಟ್ ಪ್ರಾಬ್ಲಮ್ ಫಾರ್ ದ ಡೇ. ಎ ಬಾಡಿ ಆಫ್ ಮಾಸ್ m rises to a height h is equal to r by 5 from the surface of the earth. If g is acceleration due to gravity on the earth surface, then the increase in potential energy is ಅಂತ ಕೇಳಿದ್ದಾರೆ. ಇನ್ಕ್ರೀಸ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಏನು ಅಂತ ಕಂಡುಹಿಡಿಬೇಕು. ಸೊ ಇನ್ಕ್ರೀಸ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಏನಪ್ಪಾ ಅಂದರೆ, ಇಲ್ಲಿ ಬಿ ಮತ್ತು ಎ ತಗೊಂಡ್ರೆ ಡೆಲ್ಟಾ ಯು ಇನ್ಕ್ರೀಸ್ ವಿಲ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಅಟ್ ಬಿ ಮೈನಸ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಅಂತ ಆಗುತ್ತೆ. ಬಟ್ ಯು ಬಿ ಏನು ಕೊಟ್ಟಿದ್ದಾರೆ ನೋಡಿ, ಮೈನಸ್ ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ಹೆಚ್ ಇದೆಯಲ್ಲ, ಆ ಜಾಗ ಏನಾಗಿದೆ ನೋಡಿ, ತೋರಿಸ್ತೀನಿ. ಅಲ್ಲೇನಾಗಿದೆ, ಆರ್ ಪ್ಲಸ್ ಹೆಚ್ ಏನಾಗಿದೆ, ಆರ್ ಬೈ 5 ಆಗಿದೆ ನೋಡಿ ಕರೆಕ್ಟಾಗಲ್ಲಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಟರ್ಮ್ ಮೇಲೆ ಹೋಗುತ್ತೆ. ಸೊ ಮೈನಸ್ 5 ಜಿ ಎಮ್ ಎಮ್ ಡಿವೈಡೆಡ್ ಬೈ 6 ಟೈಮ್ಸ್ ಆರ್ ಅಂತ ಆಯಿತು. ನೀವು ಸಿಂಪ್ಲಿಫೈ ಮಾಡಿ ಇದನ್ನು. ಸೊ ಯು ಎ ಏನು ಅಂತ ಗೊತ್ತು ನನಗೆ, ವಿಚ್ ಈಸ್ ಮೈನಸ್ ಜಿ ಎಮ್ ಡಿವೈಡೆಡ್ ಬೈ ಆರ್ ಅಂತ ಆಯಿತು. ಸೊ ನಾನು ಡೆಲ್ಟಾ ಯು ಕಂಡುಹಿಡಿಬೇಕು. ಡೆಲ್ಟಾ ಯು ಈಸ್ ಮೈನಸ್ 5 ಜಿ ಎಮ್ 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 ಡಿವೈಡೆಡ್ ಬೈ 6 ಆರ್. ಇಲ್ಲಿ ಮೈನಸ್ ಆಫ್ ಮೈನಸ್ ಇರುತ್ತಲ್ಲ, ಪ್ಲಸ್ ಆಗುತ್ತೆ. ಪ್ಲಸ್ ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಆಯಿತು.
ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಕಾನ್ಸ್ಟೆಂಟ್ ಇದೆ ನೋಡಿ, ಆಚೆ ತಗೊಳ್ಳೋಣ. ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಕಾನ್ಸ್ಟೆಂಟ್ ತಗೊಂಡ್ರೆ 1 ಮೈನಸ್ 5/6 ಆಯಿತು. ಸೊ ಇಲ್ಲಿ ಸಿಂಪ್ಲಿಫೈ ಮಾಡೋಣ ಮತ್ತೆ. ಸೊ ಇದು ಫರ್ದರ್ ಸಿಂಪ್ಲಿಫೈ ಮಾಡೋದಾದರೆ ಡೆಲ್ಟಾ ಯು ವಿಲ್ ಬಿ ಈಕ್ವಲ್ ಟು ಜಿ ಎಮ್ ಎಮ್ divided by 6 times r. So delta u is equal to mg r square divided by 6r ಆಗುತ್ತೆ. ಯಾಕಾಗುತ್ತೆ ನಮಗೇನು ಗೊತ್ತು, ಜಿ ಎಮ್, ಸಾರಿ ಈ ಕಡೆ ಬರೀತೀನಿ, ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ. ಜಿ ಎಮ್ is equal to g r square, because g is equal to gm divided by r square ಅಲ್ವಾ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಡೆಲ್ಟಾ ಯು is equal to mgr divided by 6. Delta u is equal to 5/6 ಆಯ್ತಾ. 5/6 mg ಹೆಚ್ಚಾಗತ್ತೆ. ಯಾಕೆ? ಬಿಕಾಸ್ r is 5 times h. ಅದನ್ನು ಸಿಂಪ್ಲಿಫೈ ಮಾಡಿದ್ದೀನಿ. ಆರ್ ಅನ್ನು 5 times h ಅಂತ ಹಾಕಿದ್ದೀನಿ. 5/6 ದಿ ಪೊಟೆನ್ಷಿಯಲ್ ಎನರ್ಜಿ ಅಂತ ಅರ್ಥ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ವಂಡರ್ಫುಲ್. ತುಂಬ ಜನ ಇವತ್ತು ತುಂಬ ಚೆನ್ನಾಗಿ ಆನ್ಸರ್ಸ್ ಮಾಡಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅಂದರೆ ನೆಕ್ಸ್ಟು ಇವ್ರದ್ದಿರುತ್ತೆ, ಮಾರ್ವಿನ್ ಸರ್ದಿರುತ್ತೆ. ನಾನು ನೆಕ್ಸ್ಟು ತೊಗೊಳ್ಬೇಕಾದ್ರೆ ಇದನ್ನು ತೊಗೊಳ್ತೀನಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮತ್ತು ಲಿಕ್ವಿಡ್ಸ್ ತೊಗೊಳ್ಳೋಣ. ಅದರಲ್ಲೂ ಅಷ್ಟೇ ಗ್ರಾವಿಟೇಷನ್ ಥರನೇ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇರುತ್ತೆ. ಅದರ ಡೇಟಾ ಕರೆಕ್ಟಾಗಿ ತಿಳ್ಕೊಂಡ್ರೆ ಸಾಕು, ಅದರ ಫಾರ್ಮುಲಾಸ್ ಏನಿರುತ್ತೆ ಅಲ್ಲೂ ಅಷ್ಟೇ ಒಂದೋ ಎರಡೋ ಕಾನ್ಸೆಪ್ಟ್ ಅಷ್ಟೇ ನೀವು ಕರೆಕ್ಟಾಗಿ ತಿಳ್ಕೊಬೇಕಾಗಿರೋದು. ಅದನ್ನ ತಿಳ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ವಿಲ್ ಬಿ ವೆರಿ ಈಸಿ. ಓಕೆ ಓಕೆ, ವೆರಿ ಗುಡ್. ಗುಡ್ ಈವ್ನಿಂಗ್, ವಿಶ್ ಯು ಆಲ್ ಗುಡ್ ಲಕ್, ಹ್ಯಾವ್ ಎ ನೈಸ್ ಡೇ, ಬಾಯ್. ಬೇಕಾದ್ರೆ ಇದನ್ನು ತಗೊಳ್ತೀನಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮತ್ತು ಲಿಕ್ವಿಡ್ಸ್ ತೊಗೊಳ್ಳೋಣ. ಅದರಲ್ಲೂ ಅಷ್ಟೇ ಗ್ರಾವಿಟೇಷನ್ ಥರನೇ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇರುತ್ತೆ. ಅದರ ಡೇಟಾ ಕರೆಕ್ಟಾಗಿ ತಿಳ್ಕೊಂಡ್ರೆ ಸಾಕು, ಅದರ ಫಾರ್ಮುಲಾಸ್ ಏನಿರುತ್ತೆ ಅಲ್ಲೂ ಅಷ್ಟೇ ಒಂದೋ ಎರಡೋ ಕಾನ್ಸೆಪ್ಟ್ ಅಷ್ಟೇ ನೀವು ಕರೆಕ್ಟಾಗಿ ತಿಳ್ಕೊಬೇಕಾಗಿರೋದು. ಅದನ್ನ ತಿಳ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ವಿಲ್ ಬಿ ವೆರಿ ಈಸಿ. ಓಕೆ ಓಕೆ, ವೆರಿ ಗುಡ್. ಗುಡ್ ಈವ್ನಿಂಗ್, ವಿಶ್ ಯು ಆಲ್ ಗುಡ್ ಲಕ್, ಹ್ಯಾವ್ ಎ ನೈಸ್ ಡೇ.